ಯಾವುದೇ ಪರ್ಯಾಯ ವ್ಯವಸ್ಥೆಯನ್ನ ಮಾಡದೆ ಸಂಡೇ ಬಜಾರ್ ವ್ಯಾಪಾರಸ್ಥರ ಮೇಲೆ ಎತ್ತಂಗಡಿ ಕಾರ್ಯಾಚರಣೆ ನಡೆಸುತ್ತಿರುವ ಮಂಗಳೂರು ನಗರ ಪಾಲಿಕೆಯ ಅಮಾನವೀಯ ಕಾರ್ಯಾಚರಣೆಯನ್ನ ವಿರೋಧಿಸಿ ಬೀದಿ ಬದಿ ವ್ಯಾಪಾರಸ್ಥರ ಸಂಘ ಮಂಗಳೂರು ಪಾಲಿಕೆ ಕಚೇರಿ ಮುಂಭಾಗ 24 ತಾಸುಗಳ ಹಗಲು ರಾತ್ರಿ ಧರಣಿಯನ್ನ ನಡೆಸಿದರು. ನಿಮ್ಮ ಹೆಂಡತಿ ಚಡ್ಡಿ ಬಟ್ಟೆ ತೊಳೆಯಲು ನಾವು ಬೇಕು, ಓಟ್ ಬಂದಾಗ ಬಡವರು ಬೇಕು, ವಾರಕ್ಕೆ ಒಂದು ದಿನ ವ್ಯಾಪಾರ ಮಾಡಲಿಕ್ಕೆ ಜಾಗ ಕೇಳಿದರೆ ಹೊರಗಿನವರು ಅಂತಾರೆ ಎಂದು ಬೀದಿ ಬದಿ ವ್ಯಾಪಾರಿಯೊಬ್ಬರು ಆಕ್ರೋಶ ಹೊರಹಾಕಿದರು. ಕಡೆ ಆಗಿದ್ದೀವಿ, ಆದ್ರೆ ಅವರು ನಮಗೆ ಒಂದು ಮಾಡ್ಕೊಡಿ ಅಂತ ನಾವು ಎಷ್ಟು ಸಲ ಇಲ್ಲಿ 14 ವರ್ಷದಿಂದ ಬಂದು ಕೇಳಿದ್ರೇನು ಇಲ್ಲಿ ಅವಕಾಶ ಮಾಡಿ ಕೊಡ್ತಾ ಇಲ್ಲ. ಓಟ್ ಬಂದ್ರೆ ಎಲ್ಲರೂ ಬಂದು ಬೀದಿ ಬದಿಯಲ್ಲಿ ಹೆಂಗಸಿಗೆ ಬಂದು ಓಟ್ ಕೇಳುತ್ತಾರೆ. ಅವ್ರ ಮನೆಯಲ್ಲಿ ಬಟ್ಟೆ ಒಗಿಲಿಕ್ಕೆ ಮಾತ್ರ ನಮ್ಮಂತರ ಬಡವರು ಬೇಕು. ಅವ್ರು ಹೆಂಡತಿ ಚಡ್ಡಿ ಬಟ್ಟೆ ಎಲ್ಲ ಒಗಿಲಿಕ್ಕೆ ನಾವು ಬೇಕು ನಮ್ಮ ಬಡವರ ಹತ್ರ. ಮತ್ತೆ ಅವರು ನಮಗೆ ಒಂದು ಜಾಗ ಮಾಡಿ ಕೊಡಿ ಅಂದ್ರೆ ನಾವು ಯಾಕೆ ಕೊಡೋದಿಲ್ಲ? ಯಾಕೆ ಅಧಿಕಾರಿ ಅವರಿಗೆ ಯಾಕೆ ಕೊಡೋದಿಲ್ಲ? ನಮಗೆ ಅಧಿಕಾರಿ ಅವರಿಗೆ ಬಟ್ಟೆ ಒಗಿಲಿಕ್ಕೆ, ಮನೆ ಕೆಲಸಕ್ಕೆ, ಅಲ್ಲಿ ಆಫೀಸ್ ರೂಮ್ ಕ್ಲೀನ್ ಮಾಡ್ಲಿಕ್ಕೆ ಎಲ್ಲಿ ಇದ್ರೇನು ಅವ್ರು ಕ್ಲೀನ್ ಮಾಡಿ ಕೊಡೋರಿಗೆ ನಮ್ಮಂತವ್ರು ಬಡವರು ಬೇಕು. ನಮಗೆ ಒಂದು ಅವಕಾಶ ಮಾಡಿಕೊಡಿ ಕೆಲಸ ಅಂತ ಹೇಳಿ ಕೇಳಲಿಕ್ಕೆ ಹೋದ್ರೆ ನಾವು ಅಧಿಕಾರಿ ಹೇಳ್ತಾರೆ ಅಲ್ಲಿ ಕೊಡೋದಿಲ್ಲ ಇಲ್ಲಿ ಕೊಡೋದಿಲ್ಲ ಅಂತ ಎತ್ತಂಗಡಿ ಮಾಡ್ತಾರೆ. ನಾವು ಎಲ್ಲಿ ಹೋಗಿ ಜೀವನ ಮಾಡಬೇಕು? ಮಕ್ಕಳು ಮರಿ ಕಟ್ಟಿಕೊಂಡು ಎಲ್ಲಿ ಹೋಗಿ ಜೀವನ ಮಾಡಬೇಕು? ನಾನು ಅಂತ ಹೇಳೋದೇನು ಗೊತ್ತಾ, ನಮಗೆ ಅಧಿಕಾರಿ ಹತ್ರ ಇಲ್ಲಿ ಸಂಜೆಯಿಂದ ಬೆಳಗಿಂದ ಸಂಜೆವರೆಗೆ 24 ತಾಸು ಹೋರಾಟ ಉಂಟು. ಇಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನಾವು ಬೆಳಗ್ಗೆವರೆಗೂ ಇಲ್ಲೇ ಇರ್ತೀವಿ. ನಮಗೆ ಏನು ನೀಡ್ತಾರಂತ ಆಮೇಲೆ ನಾವು ವಿಚಾರಿಸ್ತಾರೆ ನಮ್ಮ ಸಂಘಟರ ಅವರು. ಆದ್ರೆ ನಾವಂತ ಹೇಳೋದು ಗೌಡ್ರು ಅಂತ ಹೇಳ್ತಾರೆ. ಗೌಡ್ರು ಇಲ್ಲಾದ್ರೆ ಇವ್ರು ಎಲ್ಲಿ ಬಿಲ್ಡಿಂಗ್ ಕಟ್ತಾರೆ? ಗೌಡ್ರು ಇಲ್ಲಾದ್ರೆ ಇವ್ರು ಎಲ್ಲಿ ಬಿಲ್ಡಿಂಗ್ ಕಟ್ತಾರೆ? ನಮ್ಮಂತಾರೆ ಅಲ್ಲ ಗೌಡ್ರೆ ಬಿಲ್ಡಿಂಗ್ ಕಟ್ಟಕ ಬರೋದು. ನಮ್ಮಂತಾರು ಸಿಮೆಂಟ್ ಕೆಲಸ ಮಾಡ್ತೀವಿ, ಚಪ್ಪಲಿ ಬೂಟ್ ಪಾಲ್ಸ್ ಮಾಡ್ತೀವಿ. ಹೋಟೆಲ್ ಅಲ್ಲಿ ಕೂಡ ನಮ್ಮಂತಾರೆ ಬಡವರೇ ಕೆಲಸ ಮಾಡೋದು. ಓಟ್ ಕೇಳಿಗೆ ಮಾತ್ರ ಬಡವರದು ಬೇಕು, ಶ್ರೀಮಂತರಿಗೂ ಬೇಡವಾ? ಶ್ರೀಮಂತರು ಹೆಂಡತಿ ಮಕ್ಕಳಿಗೆ ಒಳ್ಳೆ ಊಟ ತಿಂಡಿ ಎಲ್ಲ ಅವರಿಗೆ ವ್ಯವಸ್ಥೆ ಮಾಡಿಕೊಡ್ತಾರೆ. ನಮ್ಮಂತಾರೆ ಬಡವರಿಗೆ ಕೂಡ ವಾಪಸ್ ನೋಡ್ಬೇಕಲ್ಲ, ನಮ್ಮಂತರ ಬಡವರಿಗೆ ವಾಪಸ್ ನೋಡ್ಬೇಕು. ಇಷ್ಟು ಜನ ಹೆಣ್ಣು ಮಕ್ಕಳು ಬಂದಿದ್ದಾರೆ, ಮಕ್ಕಳು ಮರಿ ಎಲ್ಲ ಶಾಲೆಗೆ ಬಿಟ್ಟು ಆ ಮಕ್ಕಳು ಮರಿ ಊಟಕ್ಕೆ ಗತಿ ಏನು? ನಮ್ಮದು ಬೆಳಗಿಂದ ಸಂಜೆ ಇಲ್ಲಿ ಹೋರಾಟ ಇದೀವಿ. ಯಾರು ಒಂದು ಕಾನೂನು ಬಂದು ಕೇಳೋದಿಲ್ಲ. ಇಲ್ಲಿ ಕಾನೂನು ಕೇಳೋದಿಲ್ಲ ಅಂದ್ರೆ ಅವರಿಗೆ ಮಾತ್ರ ಒಂದು ಕಾನೂನು, ನಮಗೆ ಒಂದು ಬೇರೆ ಕಾನೂನು. ನೀವು ಬೇರೆ ಊರವರು, ಊರಿದ್ರೆ ಏನಾಗುತ್ತೆ? ನಾವು ಇಲ್ಲಿ ಬಂದಿರೋದು ಅಂದ್ರೆ ಎಲ್ಲ ಹೆಂಗಸರು ಕಾನೂನು ಕೇಳಲಿಕ್ಕೆ. ಏನಂದ್ರೆ ನಮಗೆ ಭಾನುವಾರ ಸಂಡೇ ವ್ಯಾಪಾರ, ಒಂದು ದಿವಸ ಭಾನುವಾರ ವ್ಯಾಪಾರ ಮಾಡಿದ್ರೆ ನಮಗೆ ಬದುಕು ಉಂಟು. ಇಲ್ಲದ್ರೆ ನಾವು ನೇಣು ಹಾಕೊಂಡು ಸಾಯ್ಲಿಕ್ಕೆ ಸುದ್ದಾಗಿದ್ದೀವಿ. ಯಾಕಂದ್ರೆ ನಮ್ಮ ಮಕ್ಕಳಿಗೆ ಸಾಲಿಗೆ ಫೀಸ್ ಕಟ್ಟಬೇಕು. ಗೌರ್ಮೆಂಟ್ ಅಂತಾರೆ, ಗೌರ್ಮೆಂಟ್ ಅಲ್ಲಿ ಒಂದು ಪೆನ್ ಕೂಡ ಕೊಡೋದಿಲ್ಲ, ಒಂದು ಪೆನ್ಸಿಲ್ ಕೂಡ ಕೊಡೋದಿಲ್ಲ. ಮಕ್ಕಳಿಗೆ ಪೆನ್ಸಿಲು, ಪೆನ್ನು, ಯೂನಿಫಾರ್ಮು, ಚಪ್ಪಲಿ ಎಲ್ಲ ತಗೋಬೇಕಾದ್ರೆ ಖರೀದಿ ಮಾಡಿದ್ರೆ ಮಾತ್ರ ನಮ್ಮ ಮಕ್ಕಳು ಸಂತೋಷ ಆಗಿ ಇರ್ತಾರೆ. ಹೊರತು ನಮ್ಮ ಮಕ್ಕಳಿಗೆ ಕಣ್ಣೀರಲ್ಲಿ ನಾವು ಕಾಲ ಕಳಿಬೇಕಾ? ಅವ್ರಂಗೆ DC ಆಫೀಸರ್ ಇದಾರಲ್ಲ, ಅವ್ರು ಕೂಡ ಅವ್ರ ಅಮ್ಮನ ಹೊಟ್ಟಿಂದನೇ ಬಂದಿದ್ದಲ್ಲ, ಅವ್ರು ಕೂಡ ಅಮ್ಮನ ಹೊಟ್ಟಿಂದ ಬಂದಿದ್ದ, ಅವರು ಕೂಡ ಈ ಲೆವೆಲ್ ಅಲ್ಲಿ ಬರ್ಬೇಕಂದ್ರೆ ಕಾರಣ ಅವ್ರ ಅಮ್ಮ ಕೆಲಸ ಮಾಡಿ ಕೂಲಿ ಇನ್ನೊಬ್ಬರ ಹತ್ರ ಭಿಕ್ಷಾ ಬೇಡಿ ದುಡ್ದು ನಮ್ಮ ಮಕ್ಕಳು ಅವ್ರಂಗೆ ಮಾಡ್ಬೇಕಂತ ನಾವು ಅವರಲ್ಲಿ ಕೇಳ್ತಾ ಇದ್ದೀವಿ. ಯಾಕೆ ಗೊತ್ತಾ? ಅವ್ರಂಗೆ ನಮ್ಮ ಮಕ್ಕಳು ಕೂಡ ಆಗಿಬೇಕು, ಶಾಲೆ ಕಲ್ತು. ನಮ್ಮಂಗೆ ಆಗೋದು ಬೇಡ. ನಮ್ಮಂಗದು ಯಾಕೆ ಆಗ್ಬಾರ್ದಂದ್ರೆ ನಾವು ಎಜುಕೇಶನ್ ಇಲ್ಲದವರು, ನಮ್ಮ ಮಕ್ಕಳ ಎಜುಕೇಶನ್ ಆಗಿ ನಮಗೆ ಅವರಂಗೆ ನಮಗೆ ಒಂದು ಲೆವೆಲ್ ಅಲ್ಲಿ ತಂದ್ರೆ ನಮಗೆ ಆ ದಿವಸ ನಮ್ಮ ಮಕ್ಕಳು ಈ ತರ ಒಂದು ಡಾಕ್ಟರ್ ಆಗ್ಬಹುದು, ಒಂದು ಇಂಜಿನಿಯರ್ ಆಗ್ಬಹುದು, ಒಂದು ಏನೋ ಸಣ್ಣ ಪುಟ್ಟ ಕೆಲಸ ಇರಬಹುದು. ಆ ಟೈಮಿಗೆ ನಮ್ಮ ಕೂಡ ಮಕ್ಕಳು ಹೀಗೆ ಬಂದ್ರಲ್ಲ, ನಾವು ಫುಟ್ಪಾತಲ್ಲಿ ವ್ಯಾಪಾರ ಮಾಡಿದ್ರೇನು ಈ ತರ ನಮ್ಮ ಮಕ್ಕಳು ಓದಿದಾರಲ್ಲ ಅಂತ ಹೇಳಿ ನಾವು ಕೂಡ ಅವ್ರಂಗೆ ಹೊಟ್ಟೆ ತುಂಬಾ ಸಂತೋಷ ಪಡೋದಕ್ಕೆ ಅವಕಾಶ ಇರುತ್ತೆ. ನಮ್ಮ ಮಕ್ಕಳಾಗಾದ್ರೆ ಹೀಗೆ ಬೀದಿಯಲ್ಲೇ ಇರ್ಬೇಕಾ? ಬೀದಿಯಲ್ಲಿ ಅವರು ಮಾತ್ರ AC ರೂಮ್ ಮೇಲೆ ಇರ್ಬೇಕಾ? ನಮ್ಮಂಗೆ ದುಡಿಯೋದು ತಿನ್ನೋದೇ ಮಾಡ್ಬೇಕಾ? ನಮ್ಮ ಮಕ್ಕಳಿಗೆ ಎಜುಕೇಶನ್ ಕೊಡ್ಬಾರ್ದ ನಾವು? ಬಡವರ ಬದುಕಿನ ಬವಣೆಯ ಅರಿಯದೆ ಬಡ ಬೀದಿ ವ್ಯಾಪಾರಿಗಳ ಮೇಲೆ ದಬ್ಬಾಳಿಕೆ ನಡೆಸುವುದು ಸಂವಿಧಾನ ವಿರೋಧಿ ಕೃತ್ಯವಾಗಿದೆ ಎಂದು ಹೋರಾಟಗಾರ ಮುನೀರ್ ಕಾಟಿಪಾಳ್ಯ ಅವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ವಾರದ ರಜಾ ದಿನ ಕೂಡ ಕಮಿಷನರ್ ಆದಂತ ರವಿಚಂದ್ರ ನಾಯಕ್ ಅವರು ಆ ಅಧಿಕಾರಿ ಸಂಡೇ ಸುಖ ನಿದ್ರೆಯನ್ನು ಬಿಟ್ಟು ಬೆಳಗಿನ ಜಾವ ಟೌನ್ ಹಾಲ್ ಬಂದು ನಿಂತರು. ನಾವು ತೋರಿಸ್ತೀವಿ ಬನ್ನಿ. ಇವತ್ತು ಕೂಡ ಪಾರ್ಕಿಂಗ್ ಪಾದಚಾರಿಗಳ ಬಗ್ಗೆ ಮಾತಾಡ್ತೀರಿ. ನಿಮ್ಮ ಮಹಾನಗರ ಪಾಲಿಕೆ ಮುಂದೆನೆ ಪಾರ್ಕಿಂಗ್ ಮಾಡ್ಲಿಕ್ಕೆ ಜಾಗ ಸಾಕಾಗೋದಿಲ್ಲ ಅಲ್ವಾ? ಮಂಗಳೂರಲ್ಲಿ ಎಷ್ಟಿದೆ? 20, 30, 40 ವರ್ಷದ ಹಿಂದಿಂದು ಬೇಡ ಬಿಲ್ಡಿಂಗ್ಗಳು. ನೀವು ಕಳೆದ 10 ವರ್ಷಗಳಲ್ಲಿ
ಬಹುಮಹಡಿ ವಾಣಿಜ್ಯ ಸಂಕೀರ್ಣಗಳಿಗೆ ನೀವೇನು ಪರ್ಮಿಟ್ ಕೊಟ್ಟಿದ್ದೀರಲ್ವಾ, ಲೈಸೆನ್ಸ್? ಎಷ್ಟು ಕಡೆ ಪಾರ್ಕಿಂಗ್ ಬಿಡಬೇಕಾದಂತ ಜಾಗ ಬಿಟ್ಟಿದ್ದಾರೆ? ಎಷ್ಟು ಕಡೆ ಪಾರ್ಕಿಂಗ್ ಬಿಡಬೇಕಾದಂತ ಜಾಗದಲ್ಲಿ ಬಿಲ್ಡಿಂಗ್ ಕಟ್ಟಿ ಕಮರ್ಷಿಯಲ್ ಶಾಪ್ಗಳನ್ನ ಮಾಡಿದ್ದಕ್ಕೆ ನೀವು ಲೈಸೆನ್ಸ್ ಕೊಟ್ಟಿದ್ದೀರಲ್ಲ? ಬನ್ನಿ ಪರಿಶೀಲನೆ ಮಾಡು, ಅವುಗಳನ್ನ ಹೊಡೆದಾಕಿ. ಅಕ್ರಮವಾಗಿ ಕಟ್ಟಿರುವಂತದ್ದು ಹೊಡೆದಾಕಿ ಪಾರ್ಕಿಂಗ್ ಸ್ಥಳಗಳನ್ನ ಬಿಟ್ಕೊಡಿ. ವಾಹನಗಳು ಆ ವ್ಯಾಪಾರಕ್ಕೆ ಬಂದವರ ಮಳಿಗೆಗೆ ಕೆಳಗಡೆಯೇ ಪಾರ್ಕಿಂಗ್ ಮಾಡಬೇಕು ಅಂತ ನಿಯಮ ಇದೆ. ಯಾರು ಅದನ್ನು ಪಾಲನೆ ಮಾಡಲಿಲ್ವೋ ಅವರ ಮೇಲೆ ಕ್ರಮ ಕೈಗೊಳ್ಳಿ. ಅವರ ಮೇಲೆ ಮಾತ್ರ ಅಲ್ಲ, ಅಂತಹ ಕಟ್ಟಡಗಳನ್ನು ಅಕ್ರಮವಾಗಿ ಕಟ್ಟಲಿಕ್ಕೆ, ಪಾರ್ಕಿಂಗ್ ಜಾಗವನ್ನು ಅತಿಕ್ರಮಿಸಿ ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಟಲಿಕ್ಕೆ ಲೈಸೆನ್ಸ್ ಕೊಟ್ಟ ಅಧಿಕಾರಿಗಳನ್ನ ಜೈಲಿಗೆ ಕಳಿಸಿ. ನಿಮ್ಮ ನಗರ ಪಾಲಿಕೆಯಲ್ಲಿ ಇದ್ದಾರೆ, ನಿಮ್ ಜೊತೆ ಕಾರ್ಯಾಚರಣೆ ಬರ್ತಾರೆ. ಅವರ ಮೇಲೆ ಕ್ರಮಗಳನ್ನ ಕೈಗೊಂಡು ಆಮೇಲೆ ನೀವು ಬೀದಿ ಬದಿ ವ್ಯಾಪಾರಸ್ಥರ ಕಡೆಗೆ ಬನ್ನಿ. ನಾವಂತೂ ಸಂಡೇ ಬಜಾರನ್ನ ಉಳಿಸ್ತೀವಿ. ಸಂಡೇ ಬಜಾರ್ ಬೇಕು. ನಾನು ಮುನೀರ್ ಕಾಟಿಪಲ್ಲ ಕೂಡ ಸಣ್ಣದಿರುವಾಗ ತಂದೆಯ ಜೊತೆ ಬಂದು ಸಂಡೇ ಬಜಾರ್ನಲ್ಲಿ ಬಟ್ಟೆ ಖರೀದಿ ಮಾಡಿದ್ದೀನಿ. ಸೆಕೆಂಡ್ ಹ್ಯಾಂಡ್ ಇರಬಹುದು, ಅದು ಹಾಕಿದ್ದೇ ಇರಬಹುದು. ಹೊಸದು ಹಾಕುವಂತ ಸಾಮರ್ಥ್ಯ ನಮ್ಗಿರಲಿಲ್ಲ. ಹೊಸ ಬಟ್ಟೆಗಳನ್ನು ಕೊಡಿಸುವಂತ ಸಾಮರ್ಥ್ಯ ನನ್ನ ಪೋಷಕರಿಗೆ ಇರಲಿಲ್ಲ. ಅದಕ್ಕಾಗಿ ಬಂದು ಆ ಬೀದಿ ಬದಿಯಲ್ಲಿ ಮಾಡ್ತಾ ಇರುವಂತಹ ಅಗ್ಗದ ಬಟ್ಟೆಗಳನ್ನ ತಂದು ಇಸ್ತ್ರಿ ಹಾಕಿ ಹೊಸ ಬಟ್ಟೆ ರೀತಿಯಲ್ಲಿ ಹಾಕಿ ಸಂಭ್ರಮ ಇಟ್ಟಿದ್ದೀವಿ ನಾವು. ಆ ಬಡತನದ ಅರಿವು ಇದೆಯಾ ನಿಮ್ಗೆ? ಆ ನೋವುಗಳನ್ನು ಅನುಭವಿಸಿದ್ದೀರಾ? ಆ ಕಷ್ಟಗಳು ನಿಮ್ಮ ಮಕ್ಕಳಿಗೆ ಇದೆಯಾ? ಇದ್ರೆ ನಿಮ್ಗೆ ಇವರ ಕಷ್ಟ ಅರ್ಥ ಆಗ್ತಾ ಇತ್ತು. ನಿಮ್ಗಿಲ್ಲ. ನಿಮ್ಗೆ ಲಕ್ಷಾಂತರ ರೂಪಾಯಿ ವೇತನ ಇದೆ, ನಿಮ್ಗೆ ಏನೋ ಬಿಸ್ನೆಸ್ ಇದೆ, ನೀವು ಐಟಿ ರಂಗದಲ್ಲಿ ಕೆಲಸ ಮಾಡ್ತೀರಿ, ನೀವು ಆನ್ಲೈನ್ ಅಲ್ಲಿ ಖರೀದಿ ಮಾಡ್ತೀರಿ, ಪಿಜ್ಜಾ ಬರ್ಗರ್ ತಿಂತೀರಿ, ಗಂಜಿ ತಿನ್ನುವ ಕುಡಿಯುವವರ ಕಷ್ಟ ನಿಮಗೆ ಗೊತ್ತಿಲ್ಲ. ಅದಕ್ಕಾಗಿ ಈ ರೀತಿ ಮಾತಾಡ್ತಾ ಇದ್ದೀರಿ. ಇದರ ವಿರುದ್ಧ ನಮ್ಮ ಹೋರಾಟ. ಬೀದಿ ಬದಿ ವ್ಯಾಪಾರಸ್ಥರ ಸಮಸ್ಯೆ ಒಂದಿದೆ, ಒಕ್ಕಲ ಬಿಸ್ಲಿಕ್ಕೆ ಬಿಡೋದಿಲ್ಲ ನಾವು. ವೆಂಡಿಂಗ್ ಝೋನ್ ಮಾಡಿ ಕಮಿಟಿಗಳನ್ನ ಸೇರಿಸಿ ಸರಿಯಾದಂತ ಜಾಗದಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ ಕೊಡಿ. ಮಾತಾಡಿದ್ರೆ ಹೇಳ್ತಾರೆ ಎಲ್ಲಾದ್ರೂ ಹೋಗಿ ಅಂಗಡಿಗೆ ಬಾಡಿಗೆ ಕೊಟ್ಟು ವ್ಯಾಪಾರ ಮಾಡಿ ಅಂತ. ವ್ಯಾಪಾರ ಮಾಡಲಿಲ್ಲ, ವ್ಯಾಪಾರ ಅಲ್ಲಿ ಆಗ್ಲಿಲ್ಲ ಅಂದ್ರೆ ಕಟ್ಟಿರುವಂತ ಡಿಪಾಸಿಟ್ ಇರೋಲ್ಲ, ಖರ್ಚು ಮಾಡಿರುವಂತ ಅದಕ್ಕೆ ಏನು ನೀವು ಎಲ್ಲ ವಾಲ್ಟ್ರೇಷನ್ ಮಾಡಿರುವಂತ ದುಡ್ಡು ಇರೋದಿಲ್ಲ. ಮತ್ತೇನು ಹೋಗಿ ನಾವು ಆತ್ಮಹತ್ಯೆ ಮಾಡಬೇಕಾ? ಯಾರು ಕೊಡ್ತಾರೆ ದುಡ್ಡು? ನೀವೀಗ ಪ್ರವಾಸೋದ್ಯಮ ಅಂತ ತರ್ತೀರಲ್ಲ, ನಿಮ್ಮ ಡಿ ಕೆ ಶಿವಕುಮಾರ್ ಅವರು ಬಂದು ಏನೇನೋ ಇಲ್ಲಿ ಪ್ರವಾಸೋದ್ಯಮದ ಮಾತಾಡ್ತಾ ಇದ್ದೀರಲ್ಲ, ಕರಾವಳಿ ಕೋಸ್ಟಲ್ ಪ್ರವಾಸೋದ್ಯಮ ಅಂತ. ಬನ್ನಿ, ನಾವು ಕೂಡ ಪ್ರವಾಸೋದ್ಯಮದಲ್ಲಿ ಭಾಗಿದಾರಿ ಆಗ್ತೀವಿ. ನಮಗೂ ಟ್ರೈನಿಂಗ್ ಕೊಡಿ, ನಮಗೂ ಸಾಲ ಕೊಡಿ, ನಮಗೂ ಸಬ್ಸಿಡಿ ಕೊಡಿ, ನಮಗೂ ಬದುಕುವ ದಾರಿಯನ್ನು ಕಲ್ಪಿಸಿ. ಆಮೇಲೆ ಬಂದು ಫುಟ್ಪಾತ್ ಮೇಲೆ ಬುಲ್ಡೋಸರ್ ಎಲ್ಲ ಬೇಕಾದ್ರೆ ನೀವು ಕ್ಷಿಪಣಿಯನ್ನೇ ಬೇಕಾದ್ರೆ ಹಾಕಿ ಅಂತ ನಾವು ಕೃಷ್ಣ ಬೈರೇಗೌಡ ಅವರಿಗೆ ಹೇಳ್ತೀವಿ, ಜಿಲ್ಲೆಯ ಸಚಿವರಾಗಿರುವಂತಹ ಯು ಟಿ ಖಾದರ್ ಅವರಿಗೆ ಹೇಳ್ತೀವಿ, ಜಿಲ್ಲಾಧಿಕಾರಿ ದರ್ಶನ್ ಅವರಿಗೆ ಹೇಳ್ತೀವಿ, ಇಲ್ಲಿ ಕೂತಿರುವಂತಹ ಮಂಗಳೂರು ಮಹಾನಗರ ಪಾಲಿಕೆ ಕಮಿಷನರ್ ರವಿಚಂದ್ರ ನಾಯಕ್ ಅವರಿಗೆ ಹೇಳ್ತೀವಿ. ಭಾನುವಾರದ ಸಂಡೇ ಬಜಾರ್ನಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ವ್ಯಾಪಾರ ಮಾಡಲು ಅವಕಾಶ ನೀಡಬೇಕು ಎಂದು ಸಿಐಟಿಯು ಮುಖಂಡ ಸುನಿಲ್ ಕುಮಾರ್ ಬಜಾಲ್ ಆಗ್ರಹಿಸಿದರು. ಈ ಸರ್ಕಾರ ನಡೆಸತಕ್ಕಂತ ಬಿಜೆಪಿ ಕಾಂಗ್ರೆಸ್ನವರಿಗೆ ನಾವು ಸಹಾಯ ಮಾಡ್ತಾ ಇದ್ದೀವಿ. ಯಾಕೆ ಸಹಾಯ ಮಾಡ್ತಾ ಇದ್ದೀವಿ? ಇಲ್ದಿದ್ರೆ ನಾವು ನಿರುದ್ಯೋಗಿಗಳು, ನಿಮ್ಮ ನಿರುದ್ಯೋಗಿಗಳ ಪಟ್ಟಿಗೆ ನಾವು ಸೇರ್ತೀವಿ. ತಾಕತ್ತಿದ ಉದ್ಯೋಗ ಕೊಡಿ, ನಮಗೆ ಕೊಡ್ರಿ ಉದ್ಯೋಗ. ಇವರು ಅದನ್ನು ಕೊಡ್ಲಿಕ್ಕೆ ಆಗಲ್ಲ, ಇವರಿಗೆ ಅದನ್ನು ಕೊಡ್ಲಿಕ್ಕೆ ಆಗಲ್ಲ. ನಾವು ಸ್ವಾಭಿಮಾನಿಗಳು, ಬಡವರು, ದುಡಿ ತಿಂತಕ್ಕಂಥ ಜನ, ದುಡಿಯುವ ಜನ ನಿಜಕ್ಕೂ ಸ್ವಾಭಿಮಾನಿಗಳು. ಯಾರ ತಲೆ ಒಡೆಯತಕ್ಕಂಥ ಕೆಲಸವನ್ನ ಬಡವರು ಮಾಡಲ್ಲ. ನೋಡಬೇಕಾದ್ರೆ ತಲೆ ಒಡೆಯತಕ್ಕಂಥ ಕೆಲಸವನ್ನ ಮಾಡೋದು ಇವರುಗಳೇ ಮಾಡೋದು. ಏನೇನೆಲ್ಲ ಮಾಡ್ತಾ ಇದ್ದಾರೆ ನಾವು ನೋಡ್ತಾ ಇದ್ದಿರ್ತಾನೆ. ಏನೇನೋ ಮಾಡಿದ್ರು. ಧರ್ಮ ದೇವರ ಹೆಸರಿನಲ್ಲಿ, ರಾಮನ ಹೆಸರಿನಲ್ಲಿ ಅಧಿಕಾರಕ್ಕೆ ಏರಿದವರು ಈಗ ರಾಮನ ಹಣವನ್ನು ದೋಚಿ ಕದ್ದು ತಿಂದಿದ್ದಾರೆ. ಅಂತ ಕಳ್ಳರು ಇವರು ನಮಗೆ ಬುದ್ಧಿವಾದ ಹೇಳ್ತಾ ಇದ್ದಾರೆ. ಇವರು ನಮಗೆ ಅಂತವರು ಬುದ್ಧಿವಾದ ಹೇಳ್ತಾ ಇದ್ದಾರೆ. ಮಾತ್ರವಲ್ಲ, ಏನು ಗ್ಯಾರಂಟಿಗಳ ಹೆಸರಿನಲ್ಲಿ ನಾವು ಬಡವರನ್ನ ಭಾರಿ ಉದ್ಧಾರ ಮಾಡಿದ್ದೇವೆ, ಭಾರಿ ಸಹಾಯ ಮಾಡಿದೆ ಅಂತೆಲ್ಲ ಕಾಂಗ್ರೆಸ್ನವರು ಅವರ ಕಣ್ಣೆದುರೇ ಬಡವರನ್ನ ಎತ್ತಂಗಡಿ ಮಾಡ್ತಾ ಇದ್ದಾರೆ. ಏನು ಗ್ರೇಟರ್ ಬೆಂಗಳೂರು ಅಂತೆ, ಕ್ಲೀನ್ ಸಿಟಿ ಅಂತೆ. ಇವರ ಹಣೆ ಬರ ಇವರ ಮಂಗಳೂರಿನಲ್ಲಿ ನೀವು ನೋಡಿ, ಮಂಗಳೂರಿನ ರಸ್ತೆ ಬದಿಯಲ್ಲಿ ಎಷ್ಟೊಂದು ಅಕ್ರಮ ಕಟ್ಟಡಗಳಿವೆ. ಯಾರು ಲೈಸೆನ್ಸ್ ಕೊಟ್ಟಿರುವಂತದ್ದು? ಇದೇ ಮಂಗಳೂರು ಮಹಾನಗರ ಪಾಲಿಕೆ ತಾನೇ. ಅಂತ ಲೈಸೆನ್ಸ್ ಕೊಟ್ಟಿರ್ತಕ್ಕಂಥ ಅಧಿಕಾರಿಗಳು ನೀವು ಜೈಲು ಗಟ್ಟಲಿಕ್ಕೆ ಸಾಧ್ಯತೆ ಆಗ್ಬೇಕು. ತಾಕತ್ತಿದೆಯಾ ಇವರಿಗೆ? ಇಲ್ಲ, ಇವರಿಗೆ ಆ ತಾಕತ್ತೇ ಇಲ್ಲ. ಇವರ ಏನು ಪೌರುಷ ಏನಾದ್ರೂ ಇದ್ರೆ ಬಡವರ ಮೇಲೆ ಪೌರುಷ ಅಲ್ಲ. ಇಲ್ಲಿ ಬಿಲ್ಡರ್ ಮಾಫಿಯಾ, ಮಂಗಳೂರನ್ನ ಆಳ್ತಾ ಇರ್ತಕ್ಕಂಥದ್ದು ಬಿಲ್ಡರ್ ಮಾಫಿಯಾ. ಗೊತ್ತಿರಲಿ,